ಗುಡ್ ಈವ್ನಿಂಗ್ ಆಲ್, ಎಲ್ಲರಿಗೂ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತು 6th 7th 8th 9th 10th ಎಲ್ಲ ಸ್ಟ್ಯಾಂಡರ್ಡಿಗೂ ಒಂದು ಭಾರಿ ಯೂಸ್ಫುಲ್ ಟಾಪಿಕ್ ಅಂದ್ರೆ ಅದು ಯಾವುದು? ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಅನ್ನೋದು ನಾವು 5th ಸ್ಟ್ಯಾಂಡರ್ಡ್ 6th 7th 8th 9th 10th ಒಂದು ಗ್ರೂಪ್ ಆಫ್ ಅಂದ್ರೆ ಒಂದು ಹೆಂಗೆ ಹೇಳ್ಬೋದು, ಒಂದು ಬಂಚ್ ಆಫ್ ಎಲ್ಲ ಇನ್ಫಾರ್ಮೇಷನ್ ಒಂದು ಸಣ್ಣದೊಂದು ಟಾಪಿಕ್ ಮೇಲೆ ಸಿಗ್ತೈತಿ. ಅದು ಯಾವುದಂದ್ರೆ ದಟ್ ಈಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಹೆಲ್ಪ್ಸ್ ಅಸ್ ಟು ನೋ ಹೌ ದ ಪ್ಲಾಂಟ್ಸ್ ಮೇಕ್ಸ್ ಅ ರೆಡಿ ಆಫ್ ದ ಫುಡ್. ಅದು ನಮ್ಗೆ ಹೆಂಗೆ ಕೊಡ್ತೈತಿ ಫುಡ್? ಅದು ನಾವು ತಿಂತೇವೆ, ಎಲ್ಲರಿಗೂ ಬರ್ತೈತಿ. ಎವ್ರಿ ಒನ್ ನೋಸ್ ವಿ ಯೂಸ್ ಅ ಫುಡ್ ಥ್ರೂ ದ ಪ್ಲಾಂಟ್ಸ್. ಪ್ಲಾಂಟ್ಸ್ ಆರ್ ವೆರಿ ಯೂಸ್ಫುಲ್ ಟು ಅಸ್. ಇಟ್ ಗಿವ್ಸ್ ಅ ಆಕ್ಸಿಜನ್ ಟು ರೆಸ್ಪಿರೇಟ್. ಇದೆಲ್ಲ ಗೊತ್ತೈತಿ. ಆದ್ರೆ ಅದರೊಳಗೆ ಫುಡ್ ಹೆಂಗೆ ತಯಾರಾಗ್ತೈತಿ ಅನ್ನೋದು ಭಾಳ ಮಂದಿಗೆ ಗೊತ್ತಿರಂಗಿಲ್ಲ. ಆದರೆ ಇದು ಫುಡ್ ಒಂದು ತಯಾರಿ ಮಾಡೋದು ಒಂದು ಪ್ರೊಸೆಸ್ ಐತಿ ಅನ್ನೋದು ಎಷ್ಟೋ ಮಂದಿಗೂ ಗೊತ್ತಿರಂಗಿಲ್ಲ. ಸೊ ಅದನ್ನು ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಎಲ್ಲರೂ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ವಾಟ್ process of photosynthesis. First of all, the photosynthesis is the process of taking a light energy and converting into the chemical energy. How, what, why, where, how ಅದನ್ನೆಲ್ಲ ನೋಡೋಣ. ಈಗ ಈ ಕೆಮಿಕಲ್ ಎನರ್ಜಿ ಅಂದರೆ ಏನು, ಕೆಮಿಕಲ್ ಪ್ರೊಸೆಸ್ ಅಂದರೆ ಏನು, ಲೈಟ್ ಎನರ್ಜಿ ಎಲ್ಲಿಂದ ಬರ್ತೈತಿ, ಅದನ್ನೀಗ ಒಂದೊಂದು ನೋಡ್ಕೊತ ಹೋಗೋಣ. ಫಸ್ಟ್ ಇದೆಲ್ಲರಿಗೂ ಬರ್ತೈತಿ ಸನ್ಫ್ಲವರ್ ಪ್ಲಾಂಟ್. ಇದು ಪ್ಲಾಂಟ್. ಇದು ಯಾವಾಗಲೂ ಮುಖ ಯಾವ ಕಡೆ ಇರ್ತೈತಿ? ಟುವರ್ಡ್ಸ್ ಸನ್. ಯಾವ ಸನ್ ಸೂರ್ಯ ಯಾವ ಕಡೆಯಿಂದ ಹುಡ್ತಿರ್ತಾನಲ್ಲ ಅವು ಕಡೆನ ಮುಖ ಮಾಡಿರ್ತೈತಿ. ಇದೇನು ಮಾಡ್ತೈತಿ ಅಂತಂದ್ರೆ ಇಟ್ ಹ್ಯಾಸ್ ಅ ಪಾರ್ಟ್ಸ್. ಎಲ್ಲ ಪ್ಲಾಂಟಿಗೂ ಪಾರ್ಟ್ಸ್ ಅಂತ ಇರ್ತಾವೆ. ಈಗ ಹೆಂಗೆ ನಮ್ಮ ಬಾಡಿ ಪಾರ್ಟ್ಸಿಗೆ ಇರ್ತಾವಲ್ಲ, ಸೇಮ್ ವೇ ದ ಪ್ಲಾಂಟ್ಸ್ ಆರ್ ಆಲ್ಸೋ ಹ್ಯಾವಿಂಗ್ ಅ ಪಾರ್ಟ್ಸ್. ಫಸ್ಟ್ ಇಟ್ ಈಸ್ ಕಾಲ್ಡ್ ದ ಫ್ಲವರ್ ಆ್ಯಂಡ್ ದಿಸ್ ಇಸ್ ಲೀವ್, ಸ್ಟೆಮ್, ರೂಟ್ ಆ್ಯಂಡ್ ಲೀವ್ಸ್. ಇದೆಲ್ಲ ಪಾರ್ಟ್ಸ್ ಆಫ್ ಅ ಪ್ಲಾಂಟ್. ಈಗ ಫಸ್ಟ್ ಒನ್, ದಿಸ್ ಇಸ್ ಸನ್. ಸನ್ ಈಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಅ ಲೈಟ್. ದಿಸ್ ಇಸ್ ವೆರಿ ಕಾಮನ್ ಥಿಂಗ್. ಇದರಿಂದ ನಮ್ಗೆ ಏನು ಬರ್ತೈತಿ? ಸನ್ಲೈಟ್ ಬರ್ತೈತಿ. ಆ ಸನ್ಲೈಟ್ ಯಾರು ಅಬ್ಸರ್ವ್ ಮಾಡ್ತಾರೋ ಅಂದ್ರೆ ಪ್ಲಾಂಟ್ ಒಳಗಿಂದ ಲೀಫ್ ಏನು ಮಾಡ್ತೈತಿ? ಆ ಸನ್ಲೈಟನ್ನು ಅಬ್ಸರ್ವ್ ಮಾಡ್ತೈತಿ. ಆ ಅಬ್ಸರ್ವ್ ಮಾಡಿ ತನ್ನ ಒಳಗೆ ಇಟ್ಕೋತೈತಿ. ಅದಾದಮೇಲೆ ಏನು ಮಾಡ್ತೈತಿ? ಆಬ್ವಿಯಸ್ಲಿ ತಂದು ಸ್ಟೆಮ್ ಥ್ರೂ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ? ಫುಡ್ ತಯಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದಾದ ತಕ್ಷಣ ಇಟ್ ಗಿವ್ಸ್ ಔಟ್ ಆಕ್ಸಿಜನ್. ಅದ್ಯಾರಿಗೆ? ನಮಗೆ. ದ ಆಕ್ಸಿಜನ್ ಈಸ್ ಅನ್ವಾಂಟೆಡ್ ನ್ಯೂಟ್ರಿಯೆಂಟ್ ಟು ದ ಪ್ಲಾಂಟ್. ಇದು ಒಂದು ಅನ್ವಾಂಟೆಡ್ ಥಿಂಗ್ ಟು ದ ಪ್ಲಾಂಟ್, ಬಟ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ದಿ ಆ್ಯನಿಮಲ್ಸ್. ದೆನ್ ಇದಕ್ಕೊಂದು ಕಾರ್ಬನ್ ಡೈಆಕ್ಸೈಡ್ ಬೇಕು. ಯಾಕಂದ್ರೆ ವಿ ರೆಸ್ಪಿರೇಟ್ ಆಫ್ ದ ಆಕ್ಸಿಜನ್. ಸೇಮ್ ವೇ ಪ್ಲಾಂಟ್ಸ್ ಆಲ್ಸೋ ರೆಸ್ಪಿರೇಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್, CO2. ಅದೇನು ಮಾಡ್ತೈತಿ? ಪ್ಲಾಂಟ್ ತೊಗೋತೈತಿ. ಸೊ CO2 ತೊಗೋತೈತಿ, ಸನ್ಲೈಟ್ ತೊಗೋತೈತಿ. ಆಮೇಲೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಏನಂತಂದ್ರೆ ದಟ್ ಈಸ್ ವಾಟರ್. ವಾಟರ್ ಎಲ್ಲಿ ಇರ್ತೈತಿ ಅಂದ್ರೆ ಸಾಯಿಲ್ ಒಳಗೆ ಇರ್ತೈತಿ. ಅದು ರೂಟ್ ಥ್ರೂ ಅಬ್ಸರ್ವ್ ಮಾಡ್ತೈತಿ. ದ್ಯಾಟ್ ಗೋಸ್ ಟು ದ ಪ್ಲಾಂಟ್ ಬಾಡಿ. ಆ ಪ್ಲಾಂಟ್ ಬಾಡಿ ಒಳಗೆ ಎಲ್ಲ ನ್ಯೂಟ್ರಿಷನ್ನ ರೂಟ್ ಥ್ರೂ ಹೋದಾದ್ಮೇಲೆ ಅದು ತನ್ನ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೈತಿ. ಸೊ ಒನ್ಸ್ ಸನ್ಲೈಟ್ ಲೀವ್ಸ್ ಒಳಗೆ ಹೋದ ತಕ್ಷಣ ಇಟ್ ಟೇಕ್ಸ್ ಅ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್, ದಟ್ ಈಸ್ ಕಾಲ್ಡ್ ದ ವಾಟರ್ ಹಿಯರ್. ಈ ವಾಟರ್ನ ತೊಗೊಂಡು ರೂಟ್ ಥ್ರೂ ಎಲ್ಲ ಏನು ಮಾಡ್ತೈತಿ? ಹೋಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್, ದಟ್ ಈಸ್ ದ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಂತಂದ್ರೆ ಏನಂದ್ರೆ ಸಣ್ಣ ಒಂದಿಷ್ಟು ಕಣಗಳಿರ್ತಾವೆ. ಎಲ್ಲಿರ್ತಾವೆ ಅಂತಂದ್ರೆ ಲೀಫ್ ಒಳಗಿರ್ತಾವೆ. ಅವಕ್ಕೆ ನಾವು ಏನು ಅಂತೀವಿ ಅಂತಂದ್ರೆ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಆ ಕ್ಲೋರೋಫಿಲ್ ಇರೋದ್ರಿಂದನ ನಮಗೆ ಪ್ಲಾಂಟ್ಸ್ ಗ್ರೀನಾಗಿ ಕಾಣೋದು. ಇನ್ ಸಮ್ ವೇ ಏನಾದರೂ ಕ್ಲೋರೋಫಿಲ್ ಪ್ರೆಸೆಂಟ್ ಇಲ್ಲ ಅಂತಂದ್ರೆ ದ ಪ್ಲಾಂಟ್ಸ್ ಡಸಂಟ್ ಗಿವ್ ಅ ಗ್ರೀನ್ ಕಲರ್. ನಿಮ್ಗೊಂದು ಕ್ವಶನ್ನು ಕೇಳ್ಬೋದು ಗಿವ್ ರೀಸನ್ ಒಳಗೆ, ಏನಂತಂದ್ರೆ ವೈ ಪ್ಲಾಂಟ್ಸ್ ಆರ್ ಅ ಗ್ರೀನ್ ಇನ್ ಕಲರ್. The only simple reason is chloroplast are present in the or a chlorophyll present in the plants, hence they look green in color. ಇಷ್ಟ. ನೆಕ್ಸ್ಟ್ ರೂಟ್ಸ್. ಈಗ ನೀವೆಲ್ಲ ಗಿಡ ಕಿತ್ತಿದ ತಕ್ಷಣ ಏನಾಗ್ತೈತಿ? ರೂಟ್ ಬರ್ತೈತಿ. ಆ ರೂಟ್ ಒಳಗೆ ಏನಿರ್ತಾವಂದ್ರೆ ಆ್ಯಕ್ಚುಲಿ ಪ್ಲಾಂಟ್ಸಿಗೆ ಬೇಕಾಗುವಂತಹ ಎಲ್ಲ ನ್ಯೂಟ್ರಿಷನ್ ವಾಟರ್ ಮಾಲಿಕ್ಯೂಲ್ ಒಳಗೆ ಇರ್ತಾವೆ. ಸೊ ದಿಸ್ ಇಸ್ ಆಲ್ ಹೋಲ್ ಪ್ರೊಸೆಸ್ ಕಾಲ್ಡ್ ದ ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಪ್ರಾರಂಭ ಆಗೋದು ಫಸ್ಟ್ ಥಿಂಗ್ ಸನ್ನಿಂದ. ಸನ್ಲೈಟ್ ತೊಗೊಂಡು ಅದಕ್ಕೆ ಏನಂತಾರೆ? ಲೈಟ್ ಎನರ್ಜಿ ಅಂತಾರೆ. ಅಲ್ಲ ಸನ್ಲೈಟಿಂದ ಏನು ರೇಸ್ ಬರ್ತಾವಲ್ಲ ಅದಕ್ಕೆ ಸನ್ಲೈಟ್ ಅಂತೀವಿ. ಅದಾದ ತಕ್ಷಣ ಇಟ್ ಟೇಕ್ಸ್ ವಾಟರ್ ದಟ್ ಈಸ್ ಥ್ರೂ ರೂಟ್ಸ್ ಆ್ಯಂಡ್ ಕಮಿಂಗ್ ಟು ದ ಕಾರ್ಬನ್ ಡೈಆಕ್ಸೈಡ್. ಈ ಮೂರು ತೊಗೊಂಡು ಅದರೊಳಗೆ ಏನು ಮಾಡ್ತೈತಿ? ಕೆಮಿಕಲ್ ಚೇಂಜಸನ್ನು ಮಾಡಿಕೊಂಡು ಫೋಟೋಸಿಂಥಸಿಸ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತೈತಿ. ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ ನಾ ಆವಾಗ ಹೇಳಕತ್ತಿದ್ದೆ. ಸೊ ಫೋಟೋಸಿಂಥಸಿಸ್ ಇಸ್ ದ ಬಯೋಲಾಜಿಕಲ್ ಪ್ರೊಸೆಸ್ ದಟ್ ಟೇಕ್ಸ್ ಅ ಲೈಟ್ ಎನರ್ಜಿ ಆ್ಯಂಡ್ ಕನ್ವರ್ಟೆಡ್ ಇನ್ ಟು ದ ಕೆಮಿಕಲ್ ಎನರ್ಜಿ. ಇವೆಲ್ಲನೂ ಹೆಂಗೆ ಮಾಡ್ತಾವೆ ಅಂದರೆ ಇಟ್ ಈಸ್ ಡೇ ಟು ಡೇ ಲೈಫ್.
ಈಗ ನೀವು ಕೇಳ್ಬೋದು ಫೋಟೋಸಿಂಥಸಿಸ್ ಯಾವಾಗ ಆಗ್ತೈತಿ, ಡೇ ಒಳಗೆ ಆಗ್ತೈತೋ ಆ್ಯಂಡ್ ನೈಟ್ ಒಳಗೆ ಆಗ್ತೈತೋ. ಇಟ್ ಈಸ್ ಅ ಕಂಟಿನ್ಯೂ ಪ್ರೊಸೆಸ್. ಇಟ್ ಡಸಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಟೈಮ್ ಟು ಪ್ರೊಸೆಸ್. ಅಂದ್ರೆ ಇದಕ್ಕೆ ನನಗೆ ಮಧ್ಯಾಹ್ನ ಬೇಕು, ರಾತ್ರಿನೇ ಬೇಕು, ಬೆಳಿಗ್ಗೆನೇ ಬೇಕು ಅಂತ ರೂಲ್ ಏನಿಲ್ಲ. ಇಟ್ ಪ್ರೊಸೆಸಸ್ ಅ ಹೋಲ್ ಡೇ, ನೈಟ್ ಆ್ಯಂಡ್ ಡೇ. ಯಾಕಪ್ಪ? ಇಟ್ ಹ್ಯಾಸ್ ಅ ರೀಸನ್. All animals breathe, we respirate, we take inhale oxygen and exhale carbon dioxide. ಆದ್ದರಿಂದ ಏನಾಗ್ತೈತಿ ಅಂದರೆ ಈ ಫೋಟೋಸಿಂಥಸಿಸ್ ಡೇ ಆ್ಯಂಡ್ ನೈಟ್ ಪ್ರೊಸೆಸ್ ಆಗೋದ್ರಿಂದ ನಮಗೆ ಪ್ಲಾಂಟ್ಸ್ ಆಕ್ಸಿಜನ್ ಬಿಡೋದ್ರಿಂದ ವಿ ರೆಸ್ಪಿರೇಟ್ ಈಸಿಲಿ, ಆ್ಯಂಡ್ ವೆನ್ ವಿ ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್ ದ ಪ್ಲಾಂಟ್ಸ್ ಟೇಕ್ ಕಾರ್ಬನ್ ಡೈಆಕ್ಸೈಡ್ ದ್ಯಾಟ್ ವಿಲ್ ಹೆಲ್ಪ್ಸ್ ಟು ಪ್ರೊಸೆಸ್ ಫೋಟೋಸಿಂಥಸಿಸ್. ಇವು ಹೆಂಗಂದ್ರೆ ಒಬ್ರಿಗೊಬ್ರು ನಾವು ಡಿಪೆಂಡೆಂಟ್ ಅದೀವಿ, ಪ್ಲಾಂಟ್ ಆ್ಯಂಡ್ ಎನಿಮಲ್. ನಾವಿಲ್ಲಂದ್ರೆ ಅವ್ರು ಇರೋದಿಲ್ಲ, ಅವ್ರಿಲ್ಲಂದ್ರೆ ನಾವಂತೂ ಇರೋದೇ ಇಲ್ಲ. ಇದೆಲ್ಲ ಹೆಂಗಂತಂದ್ರೆ ದಿಸ್ ಇಸ್ ಕಾಲ್ಡ್ ದ ಎಕೋಸಿಸ್ಟಮ್ ಇನ್ ಅವರ್ ಎನ್ವಿರಾನ್ಮೆಂಟ್. ಈ ಎಲ್ಲ ಎಕೋಸಿಸ್ಟಮ್ ಒಳಗೂ ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್ ಆ್ಯಂಡ್ ನ್ಯೂಟ್ರಿಷನ್ ಇವೆಲ್ಲ ಒಂದಿಷ್ಟು ಪ್ರೊಸೆಸ್ಗಳು ಬರ್ತಾವೆ. ಈಗ ನೆಕ್ಸ್ಟ್ ಈ ಟಾಕರ್ಸ್ ಇನ್ ಕ್ಲೋರೋಪ್ಲಾಸ್ಟ್. ಅದ ಹೇಳಿದ್ನಲ್ಲ ಆಗಲೇ, ಕ್ಲೋರೋಪ್ಲಾಸ್ಟ್ ಅಂತವು ಇರ್ತಾವೆ. ಅವೆಲ್ಲ ಇರ್ತಾವು ಅಂತಂದ್ರೆ ಪಿಗ್ಮೆಂಟ್ಸ್ ಲೈಕ್ ಅ ಕ್ಲೋರೋಫಿಲ್ ಅಂತಹ ಪಿಗ್ಮೆಂಟ್ಸ್ ಇರ್ತಾವೆ. ಅವು ಗ್ರೀನ್ ಇನ್ ಕಲರ್. ಇವೇನು ಮಾಡ್ತಾವೆ ಅಂದ್ರೆ ಸನ್ಲೈಟಿನ ಅಬ್ಸಾರ್ಬ್ ಮಾಡ್ತಾವೆ. ಅದಾದ ತಕ್ಷಣ ಫೋಟೋಸಿಂಥಸಿಸ್ ಆಗಬೇಕಿದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಏರ್ ಮೂಲಕ ತೊಗೋತಾವು, ಆಮೇಲೆ ಸಾಯಿಲ್ ಮೂಲಕ ವಾಟರ್ನ ತೊಗೊಂಡು ಫೋಟೋಸಿಂಥಸಿಸನ್ನು ಏನು ಮಾಡ್ತಾವೆ, ಸ್ಟಾರ್ಟ್ ಮಾಡ್ತಾವೆ. ಈ ಸ್ಟಾರ್ಟ್ ಆಗ್ಬೇಕಾದ್ರೆ ನಾನು ಮೊದಲೇ ಹೇಳಿದ್ದೆ ಕೆಮಿಕಲ್ ಎನರ್ಜಿನ ಚೇಂಜ್ ಮಾಡ್ತೈತಿ ಅಂತ ಹೇಳಿದ್ದೆ. ಸೊ ಆ ಯಾವ ಕೆಮಿಕಲ್ ಎನರ್ಜಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ದ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್. ಗ್ಲೂಕೋಸ್ ಅಂದರೆ ಎಲ್ಲರಿಗೂ ಗೊತ್ತೈತಿ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಶುಗರ್. ಫಾರ್ ಎಕ್ಸಾಂಪಲ್, ಈಗ ನಾವು ಹಳ್ಳಿ ಸೈಡದು ಹೋದ್ವಿ ಅಂದ್ರೆ, ಹೊಲಗಳ ಒಳಗದು ಹೋದ್ವಿ ಅಂದ್ರೆ, ಬೆಳಗು ಮುಂಜಾನೆ ಹೋದ್ವಿ ಅಂತಂದ್ರೆ ಸಮ್ ಆಫ್ ದ ಗ್ರೇನ್ಸ್ ಪ್ಲಾಂಟ್ಸ್ ಏನಿರ್ತಾವಲ್ಲ ಎಲಿಗಳ ಮೇಲೆ ಸಣ್ಣ ಸಣ್ಣ ಶುಗರ್ ಒಂದು ಸಣ್ಣ ಕಣಗಳು ಬಿದ್ದಿರ್ತಾವೆ ಎಲೆ ಮೇಲೆ. ಆ ಎಲೆ ಮೇಲೆ ಬಿದ್ದಂತಹ ಕಣಗಳು ಏನಿರ್ತಾವಲ್ಲ ದಟ್ ಈಸ್ ಕಾಲ್ಡ್ ದ ಫೋಟೋಸಿಂಥಸಿಸ್. ಅವೇನು ಅಂತಂದ್ರೆ ಗ್ಲೂಕೋಸ್, ದಟ್ ಈಸ್ ಅ ಕೆಮಿಕಲ್ ಪ್ರೊಸೆಸ್ ಇನ್ಸೈಡ್ ದ ಪ್ಲಾಂಟ್ಸ್. ನೆಕ್ಸ್ಟ್, this energy conversion process is fundamental or a sustaining life on earth. Yes, ಇದೆಲ್ಲಾನು ಹೆಂಗೆ ಸಸ್ಟೈನ್ ಮಾಡೋಕೆ ನಮ್ಮ ಅರ್ತ್ ಮೇಲೆ ಇದಾವು. ದಿಸ್ ಇಸ್ ಆಲ್ ಎಕೋಸಿಸ್ಟಮ್ ಡಿಪೆಂಡಿಂಗ್ ಅಪಾನ್ ಈಚ್ ಅದರ್. ಜನರೇಟ್ಸ್ ಆಕ್ಸಿಜನ್ ವಿ ಬ್ರೀತ್ ಆ್ಯಂಡ್ ಪ್ರೊವೈಡ್ಸ್ ದ ಫೌಂಡೇಶನ್ ಆಫ್ ದ ಫುಡ್ ಚೈನ್. ಈ ಫುಡ್ ಚೈನ್ ಅಂತೂ ಎಲ್ಲರಿಗೂ ಗೊತ್ತೈತಿ. ಸೊ ವಾಟ್ ಈಸ್ ದ ಫುಡ್ ಚೈನ್? ಫುಡ್ ಚೈನ್ ಈಸ್ ವಿ ಡಿಪೆಂಡಿಂಗ್ ಅಪಾನ್ ಒನ್ ಆನ್ ಈಚ್ ಅದರ್. ಹೆಂಗಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬೆಕ್ಕ ಇಲಿ ತಿಂದು ಬದುಕ್ತೈತಿ, ಇಲಿ ಸಣ್ಣ ಕೀಟಗಳು ತಿಂದು ಬದುಕ್ತೈತಿ. ಆಮೇಲೆ ಆ ಬೆಕ್ಕಿನ ಬೇರೆ ಒಂದು ಪ್ರಾಣಿ ತಿಂದು ಬದುಕ್ತೈತಿ. ಆನಂತರ ಹುಲಿ, ಸಿಂಹ, ಚಿರತೆ ಅಂಥವೆಲ್ಲ ತಿಂದು ಬದುಕ್ತಾವೆ. ಆಬ್ವಿಯಸ್ಲಿ ಸಣ್ಣ ಕೀಟಗಳನ್ನು ತಿಂದು ಇನ್ನೊಂದು ಜೀವಿಯಿಂದ ಇನ್ನೊಂದು ಜೀವಿ ಹೀಗೆಲ್ಲ ಏನು ಫುಡ್ಡನ್ನು ತೊಗೊಂಡು ಅವ್ರ ಎಕೋಸಿಸ್ಟಮ್ ಒಳಗೆ ಏನು ಅದನ್ನು ಬೆಳೆಸ್ತಾರೆ ಫುಡ್ ಚೈನ, ದಟ್ ಈಸ್ ಕಾಲ್ಡ್ ದ ಫುಡ್ ಚೈನ್ ಇನ್ ಎಕೋಸಿಸ್ಟಮ್. ಈ ಎಲ್ಲ ಪ್ರೊಸೆಸ್ಸಿಂದ ಅಗೇನ್ ಮೆನಿ ಮೋರ್ ಪ್ರೊಸೆಸಸ್ ಕಮ್ಸ್ ಅಂಡರ್. ಆದರೆ ನಾವು ಸಿಂಪಲ್ಲಾಗಿ ಭಾಳ ಯೂಸ್ಫುಲ್ ಅಂತ ಎಲ್ಲ ಸ್ಟ್ಯಾಂಡರ್ಡ್ಗೆ ಯೂಸ್ಫುಲ್ ಆದಂಥ ಒಂದು ಟಾಪಿಕ್ ದಟ್ ಈಸ್ ಫೋಟೋಸಿಂಥಸಿಸ್. ಭಾಳ ಈಸಿ ಐತಿ, ಭಾಳ ನೋನ್ ಫ್ಯಾಕ್ಟರ್ ಐತಿ. ಆಮೇಲೆ ಫೋಟೋಸಿಂಥಸಿಸ್ ಒಳಗನ ನಾವೇನು ಮಾಡ್ತೇವೆ, ನಮಗೆ ಡೈಲಿ ತರಕಾರಿಗಳು ಸಿಗ್ತಾವೆ, ಅದನ್ನೇ ನಾವು ತಿಂತೀವಿ ನ್ಯೂಟ್ರಿಷನ್ ಅಂತ ಹೇಳಿ. ಆದ್ರೆ ನಮ್ಗೆ ಇಷ್ಟು ದಿನಾನೂ ಗೊತ್ತಿದ್ದಿದ್ದಿಲ್ಲ ಏನಪ್ಪ ಅಂದ್ರೆ ಪ್ಲಾಂಟ್ ಒಳಗೆ ಇಷ್ಟೆಲ್ಲ ಪ್ರೊಸೆಸ್ ಆಗ್ತೈತೇನ, ಕೆಮಿಕಲ್ ಪ್ರೊಸೆಸ್ ಆಗ್ತೈತೇನ, ಅಥವಾ ಲೈಟ್ ಎನರ್ಜಿ ತೊಗೋತೈತಿ, ಸಾಯಿಲಿಂದ ನ್ಯೂಟ್ರಿಷನ್ ತೊಗೋತೈತಿ, ವಾಟರ್ ಬರ್ತೈತಿ, ಇದು ನಮ್ಗೇನೂ ಗೊತ್ತೈದ್ದಿದ್ದಿಲ್ಲ. ಸೊ ದಿಸ್ ಈಸ್ ಹೌ ದ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಫುಡ್ ಇನ್ಸೈಡ್ ದ ಪ್ಲಾಂಟ್ಸ್. ಸೊ ಇದೆಲ್ಲ ತಿಳಿತು ಅಂತ ಅನ್ಕೋತೇನೆ ಫೋಟೋಸಿಂಥಸಿಸ್. ಸೊ ಥ್ಯಾಂಕ್ ಯು.